ಜಸ್ಟ್ ಬಿಜ್ಜರ್ಗಿ KTM ಶೋರೂಮಿಂದ ಈಗ ಜಸ್ಟ್ ಫ್ಲ್ಯಾಗ್ ಅಪ್ ಮಾಡತ್ತೀವಿ. ನಮ್ಮ ಮೊದಲು ಬಸ್ ಸ್ಟ್ಯಾಂಡ್ಪ ಇದು. ಹಾಯ್, ಇವೆಲ್ಲ ನಾನು ಮಟೀರಿಯಲ್ಸು ನಾನು ರೇಪಾಳ್ ರೈಡಿಗೆ ತೊಗೊಂಡು ಹೋಗ್ಬೇಕಂತೇಳಿ ಎಲ್ಲ ಸೆಟ್ ಇದನ್ನು ಮಾಡಿಟ್ಟೀನಿ. ಒಂದೊಂದೇ ರೆಡಿ ಮಾಡಿ ಏನೇನದ ಒಂದೊಂದು ಅನ್ನೋದು ನಿಮಗೆ ಹೇಳ್ಕೊಂತ ಹೋಗ್ತೀನಿ. ಬರ್ರಿ, ರಾತ್ರಿ 12 ಆಗೈತಿ, ಮನೆಯಾಗ ಮಕ್ಕೊಂಡಾರ ಎಲ್ಲರೂ. ಹಿಂಗಾಗಿ ಇಷ್ಟೊತ್ತಿಗೆ ಮಾಡತ್ತೀನಿ ವೀಡಿಯೋ. ಮಕ್ಕೊಂಡ್ಮೇಲೆ ಎಲ್ಲರೂ ಮಕ್ಕೊಂಡ್ಮೇಲೆ ಹೈಡ್ರೇಷನ್ ಬ್ಯಾಕ್ ನೆಕ್ಸ್ಟ್ ಸ್ವಲ್ಪ ನ್ಯಾಪ್ಕಿನ್ ಅದಾವೆ. ಆಮೇಲೆ ಒಂದು 3 ಜೊತೆ ಪ್ಯಾಂಟ್ ಅದಾವೆ. ನೆಕ್ಸ್ಟ್ 3 ಜೊತೆ ಶರ್ಟ್ ಅದಾವೆ. ಆಮೇಲೆ ಒಂದು 2 ಟಾವೆಲ್, ಒಂದು ಲುಂಗಿ. ನೆಕ್ಸ್ಟ್ ಒಂದು 4 ಜೊತೆ ಟಿ ಶರ್ಟ್ ಅದಾವೆ. ಇವು ಸ್ವಲ್ಪ ಡ್ರೈ ಫಿಟ್ ಅದಾವೆ. ಇವೆಲ್ಲ ಡ್ರೈ ಫಿಟ್ ಅದಾವೆ. ಆಮೇಲೆ ನನ್ನ ಟಾಯ್ಲೆಟ್ರ್ ಕಿಟ್, ಇದೊಂದು ಸಮ ಜಾಕೆಟ್. ಆ್ಯಕ್ಚುಲಿ ಎಲ್ಲಿ ತಂದಿರ್ತದಲ್ಲ, ಒಂದು ಜಾಕೆಟ್ ತೊಗೊಂಡಿನಿ. ಆಮೇಲೆ ಡ್ರೈನ್ ಕವರ್ಸ್, ರೈನಾಕ್ಸ್ ಜಾಕೆಟ್, ಆಮೇಲೆ ಡೆಕಾಥ್ಲಾನ್ ಪ್ಯಾಂಟ್, ಆಮೇಲೆ ಗಾರ್ಡಿಯನ್ ಗೇರ್ದು. ಆಮೇಲೆ ಒಂದು ಸ್ವಲ್ಪ ಸಿಟ್ಟಿಂಗ್ ಅಂತೇಳಿ ಒಂದು ಡೆಕಾಥ್ಲಾನ್ದೊಳಗೆ ಒಂದು ಚೇರ್ ತೊಗೊಂಬಂದಿನಿ, ಅದನ್ನ ಇಟ್ಕೊಂಡು. ಇದೊಂದು ಟೈ ಬ್ಯಾಗ್ ಕಾರ್ಬನ್ ಆಡೋದು. ರೈನಾಕ್ಸ್ದು ಸ್ಟೀಲ್ ತಿವೋ ಪ್ರೋ ಜಾಕೆಟ್ ಅದ. ಆಮೇಲೆ ಅದು ರೈನಾಕ್ಸ್ದು ಸ್ಟೀಲ್ ತಿವೋ ಪ್ರೋ ಏನಾಗ ಪ್ಯಾಂಟ್ ಅದಾಗಿದೆ. ಇನ್ನು ಹಾಕೊಳ್ಳೋದು ಜಾಕೆಟ ಪ್ಯಾಂಟ್. ಇವು 2 ರೈನಾಕ್ಸ್. ನಂದು ಶೂಸ್ ಏನದಾವಲ್ಲ, ಒರೇಜೋದು ಅದಾವೆ, ಫುಲ್ಲಿ ವಾಟರ್ ಪ್ರೂಫ್ ಒರೇಜೋ ಶೂಸು. ನಮ್ಮ ಮೊದಲು ಬಸ್ ಸ್ಟ್ಯಾಂಡ್ಪ ಇದು. ಜಸ್ಟ್ ಮೊದಲಿಂದ ಹೊರಗೆ ಬರತ್ತೀವಿ. ಇವತ್ತು ನೋಡ್ರಿ ಪಡ್ಸಲ್ಗಿ ಪೋಲು ನೀರು ಭಾಳ ಬಂದೈತಿ, ಸಿಕ್ಕಾಪಟ್ಟಿ ನೀರು. ಮೊನ್ನೆ ಅಟ್ಲೀಸ್ಟ್ ಆ ಬ್ಯಾರೇಜ್ ಕಾಣಕತ್ತಿದ್ದು, ಇವತ್ತು ಅದು ಇಲ್ಲ. ಮತ್ತು ನೀರು ಹರಿವು ಜೋರೈತಿ ಫುಲ್. ಫಸ್ಟ್ ಬ್ರಿಡ್ಜ್, ಫಸ್ಟ್ ಹೊಳೆ ಕ್ರಾಸ್ ಅದೀವಿ. ಎಷ್ಟೆಷ್ಟು ಬರ್ತಾವೆ, ಇನ್ನೇನು ಬರ್ತಾವೆ ನೋಡ್ಕೊತ ಹೋಗೋಣ. ಫೈನಲಿ ಬಿಜಾಪುರಿಗೆ ಬಂದಿವಿ. 10 ಆಗತ್ತೆ ಟೈಮ್. 1 ಅವರ್ ಒಳಗೆ ರೀಚ್ ಆಗಿವಿ ಬಿಜಾಪುರ. ಪಾಪ ಅವರೆಲ್ಲ ಕಾಯಕತ್ತಾರ ಶೋರೂಮ್ನೊಳಗೆ. ಆಕ್ಸಿಡೆಂಟ ಸ್ಕೂಟಿದ ಕ್ರಾಸ್ ಸೆಕ್ಷನ್ ಒಳಗೆ ನೋಡ್ಕೊಂಡು ಹೊಡ್ರಪ್ಪ ಗಾಡಿ. ಎಲ್ಲರದು ಅರ್ಜೆಂಟ್ ಇರ್ತದೆ, ಯಾರು ಯಾವಾಗ ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ಜಸ್ಟ್ ಬಿಜ್ಜರ್ಗಿ KTM ಶೋರೂಮಿಂದ ಈಗ ಜಸ್ಟ್ ಫ್ಲ್ಯಾಗ್ ಅಪ್ ಮಾಡತ್ತೀವಿ. ಸಂತೋಷ್ ದೇಸಾಯಿ ಬ್ರದರ್, ಆಮೇಲೆ ಲಕ್ಷ ಬಂದು ಜಾಯ್ನ್ ಆಗ್ಯಾನ. ಥ್ಯಾಂಕ್ ಯು ಬಿಜ್ಜರ್ಗಿ KTM. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಬಿಜಾಪುರ ಕ್ರಾಸ್ ಆಗಿವಿ. ಭೂತ್ನಾಳ ಕೆರೆಗೆ ಹೋಗೋ ರೋಡ. ಭಾಳ ದಿನ ಆದಮೇಲೆ ಈ ರೋಡಿಗೆ ಹೊಂಟಿವಿ, ಸೊಲ್ಲಾಪುರ ರೋಡಿಗೆ. ಅದು ಬೈಕ್ ಮೇಲೆ ವಿತ್ ಗಿಯರ್ಸ್. ನೀವಿಲ್ಲ ಹಿಂಗೆ ಯೂಟರ್ನ್ ತೊಗೊಂಬಿಡ್ರಿ ಸರ್. ಹಾಂ ಅದೇ ರೀ. ನಿನ್ನೆ ಹೋಟೆಲ್ ಏಕಾಂತ ಫ್ಯಾಮಿಲಿ ರೆಸ್ಟೋರೆಂಟ್ ಒಳಗೆ ಇಲ್ಲೇ ಲಾಡ್ಜ್ ಮಾಡಿದ್ದೀವಿ. ನೈಟ್ ಆ್ಯಕ್ಚುಲಿ 9-10 ಗಂಟೆ ಆಗಿತ್ತು. ಇವಾಗ ಜಸ್ಟ್ ಪ್ಯಾಕಿಂಗ್ ನಡೆದದ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ನಮ್ಮದು ಓಂಕಾರೇಶ್ವರ ಇಂದೋರ್ ಅದ. ಇವತ್ತು ಆಲ್ಮೋಸ್ಟ್ ಒಂದು 600 ಕಿಲೋಮೀಟ್ರ್ 700 ಕಿಲೋಮೀಟ್ರ್ ರೈಡ್ ಅದ. ಸೆಕೆಂಡ್ ಡೇ ಅಲ್ಲ ನಾವು ಹೋಗಿ. ಆ್ಯಕ್ಚುಲಿ ಅಂದ್ರೆ 4th ಡೇ ನಾವು ನೇಪಾಳ ಎಂಟ್ರಿ ಆಗ್ಬೇಕು.
ಹಾಗಾಗಿ ಕ್ಲೈಮೇಟ್ ಮಾತ್ರ ಮಸ್ತ್ ಅದ, ಮಳೆ ಅಂತೂ ಇಲ್ಲ, ಫುಲ್ ಮಾಡು ಇದು ಅದ. ಬಟ್ ಇದೇ ಕ್ಲೈಮೇಟ್ ಉಳಿತಂದ್ರೆ ಚಲೋ. ನಿನ್ನೆ ಅಂತರೂ ಫುಲ್ ರೈಡೆಲ್ಲ ಮಳೆ ಒಳಗೆ ಆಗೈತಿ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತೇನಕ್ಕದ ನೋಡೋಣ.